ಬೆಂಗಳೂರಿನ ಉಳ್ಳಾಳ ಉಪನಗರದಲ್ಲಿ ಯುವಕನ ಬರ್ಬರ ಕೊಲೆಯಾಗಿದೆ. ಕೊಲೆ ಮಾಡಿ ತಾನೇ ಪೊಲೀಸರಿಗೆ ಕರೆ ಮಾಡಿದ್ದ ಆರೋಪಿ. ಇವತ್ತು ಬೆಳಗಿನ ಜಾವ 4 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಈಗ ಜ್ಞಾನಭಾರತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೊಲೆ ಮಾಡಿ ತಾನೇ ಪೊಲೀಸರಿಗೆ ಕರೆ ಮಾಡಿದ್ದ ಆರೋಪಿ 36 ವರ್ಷದ ಅವಿನಾಶ್ ಕೊಲೆಯಾದವನು ಅಂತ ಆತನ ಗುರುತು ಈಗ ಪತ್ತೆಯಾಗಿದೆ. ಕೊಲೆಯಾಗಿರೋನ ಗುರುತು ಪತ್ತೆಯಾಗಿದೆ. 36 ವರ್ಷದ ಅವಿನಾಶ್ ಕೊಲೆಯಾದಂತ ದುರ್ದೈವಿ. ನಾಪತ್ತೆಯಾಗಿರೋ ಆರೋಪಿಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿ ಪರಿಶೀಲನೆಯನ್ನ ಮಾಡ್ತಾ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನೋಡ್ತಾ ಇದೀವಲ್ಲ, ಮೊದಲನೇ ಭಾವಚಿತ್ರದಲ್ಲಿ ಇರೋ ಅಂತ ವ್ಯಕ್ತಿಯೇ ಕೊಲೆ ಆದಂತ ವ್ಯಕ್ತಿ. ಇನ್ನು ಎರಡನೇ ವಿಂಡೋದಲ್ಲಿ ತೋರಿಸ್ತಾ ಇದೀವಲ್ಲ, ಆತ ಕೊಲೆ ಮಾಡಿರೋನು, ಅವನೇ ಪೊಲೀಸರಿಗೆ ಕರೆ ಮಾಡಿ ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇವತ್ತು ಬೆಳಗ್ಗೆ 4 ಗಂಟೆಗೆ ಆಗಿರುವಂಥ ಘಟನೆ ಇದು. ಬೆಂಗಳೂರಿನ ಉಳ್ಳಾಳದಲ್ಲಿ ಆಗಿರುವಂಥ ಘಟನೆ. 36 ವರ್ಷದ ಅವಿನಾಶ್ನನ್ನ ಕೊಲೆ ಮಾಡಿದ್ದಾನೆ ಕಾರ್ತಿಕ್. ಮೊದಲನೇ ವಿಂಡೋದಲ್ಲಿ ನೋಡ್ತಾ ಇದ್ದೀರಿ ಅವಿನಾಶ್ ಕೊಲೆಯಾದವ, ಮೃತ ದುರ್ದೈವಿ. ಎರಡನೇ ವಿಂಡೋದಲ್ಲಿ ನೋಡ್ತಾ ಇರೋನು ಕೊಲೆ ಮಾಡಿರೋನು ಕಾರ್ತಿಕ್. ನಂತರ ತಾನೇ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸ್ವಂತ ಅಕ್ಕನ ಮಗ. ಅವ್ರು ಇಲ್ಲಿ ಅವ್ರದ್ದು ಫಸ್ಟ್ ಸ್ಕೂಲ್ಗೆ ವ್ಯಾನ್ ಡ್ರೈವರ್ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆಮೇಲೆ ಅಲ್ಲಿ ಏನೋ ಇದು ಹುಡುಗರ ಜೊತೆ ಇದ್ ಮಾಡ್ಕೊಂಡು ಬಿಟ್ಬಿಟ್ಟ. ಆಮೇಲೆ ಇಲ್ಲಿ ಅವರು ನಮ್ಮ ಮನೆ ಇದು ನಮ್ಮ ತಂಗಿಯವ್ರ ಮನೆ ಅವ್ರು ಬಾಡಿಗೆ ಕೊಟ್ಟಿದ್ರು. ಬೇರೆ ಕಡೆ ಅವ್ರೆ ಅವ್ರ ಮನೆಗೆ ಇವ್ರು ಬಾಡಿಗೆ ಬಂದಿದ್ರ ಅಮ್ಮ. ಅವ್ರು ಹೋಟ್ಲು ಮಾಡ್ತಾ ಇದ್ರು. ಅವ್ರ ಜೊತೆ ಇವನು ಇದ್ದ. ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಅವ್ರ ಮನೇಲೆ ಇದ್ದ. ಏನೋ ರಾತ್ರಿ ಕುಡಿದ್ಬಿಟ್ಟು ಏನೋ ಗಲಾಟೆ ಮಾಡ್ಕೊಂಡಿದ್ರಂತೆ. ಏನೋ ಅವ್ರು ಹೊಡೆದು ಬಿಟ್ಟವ್ರೆ. ಹುಡುಗ ಬಾಡಿಗೆಗೆ ಅವ್ರಲ್ಲ ಆ ಅಮ್ಮ ನನ್ ಮಗ ಹೊಡೆದ್ಬಿಟ್ಟವ್ರೆ, ತಲೆ ಹೊಡೆದ್ಬಿಟ್ಟವ್ರೆ. ಅವಾಗ ಬ್ಲಡ್ ಬಂದಿದೆ. ಅವ್ರ ರಾತ್ರಿ ಸುಮಾರು 8 ಗಂಟೆನೋ 9 ಗಂಟೆನೇನೋ ಆಗಿತ್ತಂತೆ. ಅವಾಗ ಹೊಡೆದ್ಬಿಟ್ಟವ್ರೆ. ಕೆಳಗ್ ಬಿದ್ದೋಗವ್ನು. ಅವನು ಬ್ಲಡ್ ಬತ್ತಿತ್ತಂತೆ. ಅಮ್ಮ ನೀರೆಲ್ಲ ಕುಡ್ಸಿದ್ರಂತೆ. ಕುಡ್ಸೋದಕ್ಕೆ ಇದು ಜಾಸ್ತಿ ರಕ್ತ ಹೊಟ್ಟೈತಂತಲ್ವಾ. ಆವಾಗ ಆಗಲ್ಲ ಆಂಟಿ ಅಂತ ಹೇಳಿ ಅಂದಂತೆ. ಅಷ್ಟೇ, 10 ನಿಮಿಷ ಬಿಟ್ಕೊಂಡು ಸತ್ತ. ನಮ್ಗೆ ಇವಾಗ ಬೆಳಗ್ಗೆ 6 ಗಂಟೆಲಿ ಫೋನ್ ಮಾಡಿದ್ರು ಪೊಲೀಸ್ನವರು, ಹಿಂಗ್ ತೀರೋಗೋದ್ ಬನ್ನಿ ಅಂತ. ಆಮೇಲೆ ಬಂದಿದ್ದ. ಅವ್ರೆಲ್ಲ ತೀರೋಗಿದ್ದಾರೆ. ಅವ್ರು ಒಬ್ರಿಗೆ ಪೈಸ ಇದಾಗಿತ್ತು, ಅವ್ರು ತೀರೋದ್ರು. ನಮ್ ಭಾವ ಅವರು ಹಂಗೆ ವಯಸ್ಸಾಗೋಗಿತ್ತು, ತೀರೋದ್ರು. ಇವ್ರು ಇವಾಗ ಒಂದ್ ಮಂತ್ ಆಗ್ತದೆ, ಒಂದ್ ವರ್ಷ. ಅದೇ ಅವ್ರು ಅವ್ರ ಜೊತೆ ಹೋಟ್ಲು ಮಾಡ್ತಿದ್ರಲ್ವ, ಅವ್ರ ಜೊತೆ ಇದ್ರು. ಇಲ್ಲ ಅವ್ರ ಜೊತೆ ಹೋಟ್ಲು ಮಾಡ್ತಿದ್ರಲ್ಲ, ಅವ್ರ ಜೊತೆ ಸಹಾಯಕ್ಕಿದ್ರು. ಇವಾಗ ಹಂಗಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಘಟನಾ ಸ್ಥಳದಿಂದಲೇ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ನಿಜಕ್ಕೂ ಕೂಡ ಘಟನೆ ಅಮಾನವೀಯ. ಕೊಲೆ ಮಾಡಿ ತಾನೇ ಪೊಲೀಸರಿಗೆ ಕರೆ ಮಾಡಿ ಕೊಲೆ ಮಾಡಿರೋ ಅಂತ ಮಾಹಿತಿ ತಿಳಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಈಗ ಆರೋಪಿ. ಮಧುಸೂದನ್, ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಳ್ಳಾಳ ಉಪನಗರದಲ್ಲಿ ನಿನ್ನೆ ರಾತ್ರಿ ಒಂದು ಕೊಲೆ ನಡೆದಿರುವಂತದ್ದು. ಅವಿನಾಶ್ ಅನ್ನುವಂಥವ್ರನ್ನ ಕಾರ್ತಿಕ್ ಅನ್ನುವಂಥವ್ರು ಕೊಲೆ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ಅವಿನಾಶ್ ಅವರು ಕುಡಿದು ಬಂದು ಅವರ ತಾಯಿಗೆ ಕಾರ್ತಿಕ್ ಅವರ ತಾಯಿಗೆ ಬೈತಾರೆ. ಈ ಸಂದರ್ಭದಲ್ಲಿ ಕಾರ್ತಿಕ್ ಅವರ ತಾಯಿ ಮನೆಯಿಂದ ಹೊರಗಡೆ ಬಂದು ಇಲ್ಲಿ ಅವಿನಾಶ್ ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಕಾರ್ತಿಕ್ ಅವರಿಗೆ ಕೊಡ್ತಾರೆ. ಕಾರ್ತಿಕ್ ತಕ್ಷಣವೇ ಮನೆಗೆ ಬಂದಂತವರು ಬೈಕ್ ನಲ್ಲಿ ಇದ್ದಂತಹ ಒಂದು ರಾಡ್ ಏನಿರುತ್ತೆ, ಆ ಒಂದು ರಾಡ್ ನಿಂದ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆಯನ್ನ ಮಾಡಿದಂತಹ ವೇಳೆಯಲ್ಲಿ ಅವಿನಾಶ್ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ತಾರೆ. ತಾಯಿ ಮತ್ತೆ ಮಗ ಮೊದಲಿಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ, ಅಂದ್ರೆ ಏಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಏಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಏಳಿಸಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅನಂತರದಲ್ಲಿ ಒಂದು ವಿಚಾರ ಸ್ಪಷ್ಟವಾಗುತ್ತೆ, ಅಂದ್ರೆ ಅವಿನಾಶ್ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಅನಂತರದಲ್ಲಿ ಅವರ ತಾಯಿ ಹಾಗೆ ಕಾರ್ತಿಕ್ ಏನಿರ್ತಾರೆ, ಅವರಿಬ್ಬರು ಕೂಡ ಪೊಲೀಸರಿಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿ ಆರೋಪಿ ಕಾರ್ತಿಕ್, ನಾನು ಈ ಅವಿನಾಶ್ ಅನ್ನುವಂತವನಿಗೆ ಹೊಡೆದಿದ್ದೇನೆ, ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ಪೊಲೀಸರಿಗೆ ನೀಡ್ತಾನೆ. ಅನಂತರ ಪೊಲೀಸರು ಕೂಡ 4 ಗಂಟೆ ಸುಮಾರಿಗೆ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ. ಹಾಗೆ ಈಗಾಗಲೇ ಆರೋಪಿ ಕಾರ್ತಿಕ್ ಅನ್ನ ಪೊಲೀಸರು ಕೂಡ ಬಂಧಿಸಿರುವಂತದ್ದು. ಆತನಿಂದ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಅವಿನಾಶ್ ಏನಿರ್ತಾನೆ, ಈತ ಕುಡಿತಕ್ಕೆ ದಾಸನಾಗಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಒಂದು ವಿಚಾರ ಕೂಡ ಹೌದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸುವಂತಹ ವೇಳೆಯಲ್ಲಿ ಅವಿನಾಶ್ ಪ್ರತಿದಿನವೂ ಕೂಡ ಕುಡಿದುಕೊಂಡು ಬರ್ತಾ ಇದ್ದ. ಹಾಗೆ ಇಲ್ಲಿ ಕಾರ್ತಿಕ್ ಏನಿರ್ತಾರೆ, ಇವರು ಅವಿನಾಶ್ ಅವರ ಮನೆಯಲ್ಲೇ ಬಾಡಿಗೆಯಲ್ಲಿ ಇದ್ದು ಅನ್ನುವಂತ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇರೋದು. ಸುಮಾರು 2 ವರ್ಷಗಳಿಂದ ಇವರು ಬಾಡಿಗೆಯಲ್ಲಿ ಇರ್ತಾರೆ. ಕಾರ್ತಿಕ್ ಅವರ ತಾಯಿ ಒಂದು ಹೋಟೆಲ್ ಅನ್ನು ನಡೆಸ್ತಾ ಇರ್ತಾರೆ. ಆ ಒಂದು ಹೋಟೆಲ್ ನಲ್ಲಿ ಅವಿನಾಶ್ ಸಾಕಷ್ಟು ಸಮಯ ಕೆಲಸವನ್ನ ಕೂಡ ಮಾಡ್ಕೊಂಡಿರ್ತಾರೆ. ಅನಂತರದಲ್ಲಿ ಅವರು ಇತ್ತೀಚೆಗೆ ಸ್ಕೂಲ್ ಬಸ್ ಡ್ರೈವರ್ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದೇನಿದೆ, ಅದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ
ತಾಯಿಗೆ ಬೈದ್ರು ಅನ್ನುವಂತ ಒಂದೇ ಒಂದು ಕಾರಣ, ಹಾಗೆ ಗಲಾಟೆಯನ್ನ ಮಾಡ್ತಾ ಇದ್ರು ಅನ್ನುವಂತ ಒಂದೇ ಒಂದು ಕಾರಣದಿಂದಾಗಿ ಕಾರ್ತಿಕ್ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಈ ಒಂದು ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದೇ ಅದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಪೊಲೀಸರಿಗೆ ಕರೆಯನ್ನ ಮಾಡಿ ಅನಂತರದಲ್ಲಿ ಆತನೇ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗಿರುವಂತದ್ದು ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಇನ್ನು ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಘಟನೆ ಎಕ್ಸಾಕ್ಟ್ ಆಗಿ ಯಾವಾಗ ನಡೀತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಮಧುಸೂದನ್.